ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ರೈಲ್ವೆ ನಿಲ್ದಾಣದ ಸಮೀಪವಿರುವ ಶ್ರೀ ಸ್ವಾಮಿ ಶಿವಾನಂದ ಸೇವಾಶ್ರಮ ಶಾಲೆಯ ಆವರಣದಲ್ಲಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಶ್ರೀ ದೇವರಾಜು ಅರಸು ವೈದ್ಯಕೀಯ ಮಹಾವಿದ್ಯಾಲಯ ಕೋಲಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ, ಅದಾನಿ ಫೌಂಡೇಶನ್, ಎಸಿಸಿ ತೊಂಡೇಬಾವಿ ಸಿಮೆಂಟ್ ವರ್ಕ್ಸ್ ಮತ್ತು ತೊಂಡೇಬಾವಿ ಗ್ರಾಮ ಪಂಚಾಯಿತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಮಾತನಾಡುತ್ತಾ, ಗ್ರಾಮಾಂತರ ಭಾಗದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಸಾಕಷ್ಟು ಪ್ರಯೋಜನವಾಗಲಿದೆ. ಏಕೆಂದರೆ ಇಂದಿನ ದಿನಗಳಲ್ಲಿ ಜನಸಾಮಾನ್ಯರು ತಮ್ಮ ಆರೋಗ್ಯ ತಪಾಸಣೆಗಾಗಿ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತಪಾಸಣೆ ನಡೆಸಲು ತಜ್ಞ ವೈದ್ಯರನ್ನು ಇಲ್ಲಿ ಕರೆತಂದು ಜನರ ಆರೋಗ್ಯ ಸಮಸ್ಯೆಗಳನ್ನು ತಪಾಸಣೆಗೆ ನಡೆಸಿ ಅವರುಗಳಿಗೆ ಉಚಿತವಾಗಿ ಔಷಧೋಪಚಾರಗಳನ್ನು ಒದಗಿಸುವುದು ನಿಜಕ್ಕೂ ಉತ್ತಮವಾದ ಕಾರ್ಯ. ಇಂತಹ ಶಿಬಿರಗಳು ಹೆಚ್ಚೆಚ್ಚು ನಡೆಯಬೇಕು ಎಂದು ತಿಳಿಸಿದರು. ಉಚಿತ ಆರೋಗ್ಯ ಶಿಬಿರದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿಸಿಕೊಂಡರು. ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಆಡಳಿತ ಮಂಡಳಿಯ ಜಿಎಚ್ ನಾಗರಾಜ್, ಎಸಿಸಿ ಸಿಮೆಂಟ್ ಕಾರ್ಖಾನೆಯ ಹಿತೇಶ್ ಗೋಯಲ್, HR ವಿಭಾಗದ ಮಂಜುನಾಥ್, ಕೂಚಿಮಲ್ ನಿರ್ದೇಶಕರಾದ ಜೆ ಕಾಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾಮಾಕ್ಷಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಬಿಲೋಟಿ, ಶಿಬಿರದ ಆಯೋಜಕರಾದ ಸಹೇದ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ ಹಾಗೂ ಇನ್ನಿತರರು ಶಿಬಿರದಲ್ಲಿ ಭಾಗವಹಿಸಿದ್ದರು. ಎರಡನೇ ಆರೋಗ್ಯ ಶಿಬಿರದ ತಪಾಸಣೆ ಕಾರ್ಯಕ್ರಮ ಭಾಗವಹಿಸಿದ್ರಿ. ಈಗಾಗಲೇ ಸುಮಾರು ಒಂದು 2 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದು. ಸಾವಿರಾರು ಜನ ಇಲ್ಲಿ ಬಂದು ಎಂಟ್ರಿ ಆಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ಬಂದು ಎಂಟ್ರಿ ಆಗಿ ರೆಕಾರ್ಡ್ ಮಾಡಿಸಿ ಹಾಸ್ಪಿಟ್ಲಿಗೆ ಉಚಿತವಾಗಿ ಅವ್ರನ್ನ ಕಳಿಸಿ ಅವ್ರನ್ನ ತಪಾಸಣೆ ಮಾಡಿಸಿ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟಿದ್ದು. ಇಲ್ಲಿ ಹೊರರೋಗಿಗಳಾಗಿ ಬೇಕಾದಂಥ ಮಾತ್ರೆ ಔಷಧಿ ಕೊಡೋದ್ರ ಜೊತೆಗೆ ಅಲ್ಲಿ ಅವಶ್ಯಕತೆ ಇರುವಂಥವ್ರನ್ನ ಅಡ್ಮಿಟ್ ಮಾಡಿಸಿ ಉಚಿತವಾಗಿ ವ್ಯವಸ್ಥೆ ಮಾಡಿಸಿದ್ದು. ಅದೇ ರೀತಿ ಇವತ್ತು ಅದಾನಿ ಕಂಪನಿಯ ಆಡಳಿತ ಮಂಡಳಿಯವರು ನಮ್ಮ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಹಕಾರದೊಂದಿಗೆ ಅದನ್ನು ಕೂಡ ಉತ್ಸಾಹದಿಂದ ನಮ್ಮ GH ನಾಗರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಸಹಕಾರವನ್ನು ಕೊಟ್ಟು ಇಲ್ಲಿ ಯಾವುದೇ ಒಂದು ಈ ಇದನ್ನು ಆರೋಗ್ಯದಲ್ಲಿ ಉಚಿತವಾಗಿ ಏನೋ ಸೌಲಭ್ಯ ಕೊಡೋದಿದ್ರು ಕೂಡ ಕೊಡ್ತೀವಿ. ನಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿ ಅವಶ್ಯಕತೆ ಬಂದು ಅಡ್ಮಿಟ್ ಆಗ್ಬೋದು. ಇಲ್ಲಿ ಮೆಡಿಸಿನ್ ತಗೊಂಡು ಹೋಗುವಂಥವ್ರು ಹೋಗ್ಬೋದು. ಹೆಚ್ಚಿನ ತಪಾಸಣೆ ಬೇಕು ಅಂತ ಅಂದರೆ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಉಚಿತವಾಗಿ ಅವರಿಗೆ ಎಲ್ಲ ಸೌಲಭ್ಯವನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ನಮ್ಮ ನಾಗರಾಜ್ ಈಗ ತಾರೆ ಹೇಳಿದ್ದಾರೆ. ನಮ್ಮ ನಾಗರಾಜ ಸರ್ ಅವರು ಹೇಗೆ ಅಂದರೆ, ಏನು ಜಾಲಪ್ತರು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಾಸ್ಪಿಟ್ಲ್ ಆಗಬೇಕು ಕೋಲಾರದಲ್ಲಿ ಅಂತ ಹೇಳಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿ ಹಾಸ್ಪಿಟ್ಲ್ಗಳನ್ನು ಸ್ಥಾಪನೆ ಮಾಡಿ ಗ್ರಾಮೀಣ ಭಾಗದ ಜನಕ್ಕೆ ಅನುಕೂಲ ಆಗಬೇಕು, ಅವರ ಒಂದು ಉಚಿತವಾಗಿ ಅವರಿಗೆ ಸೌಲಭ್ಯವನ್ನು ಕೊಡಬೇಕು, ಎಲ್ಲ ಬೆಂಗಳೂರಿಗೆ ಹೋಗಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸದುದ್ದೇಶದಿಂದ ಅವರು ಏನು ಸ್ಥಾಪನೆ ಮಾಡಿದರೋ ಅದರ ಚೇರ್ಮನ್ ಆಗಿ ಅಧ್ಯಕ್ಷರಾಗಿ ಇದನ್ನು ವ್ಯವಸ್ಥಿತವಾಗಿ ನಮ್ಮ GH ನಾಗರಾಜ್ ಅವರು ಇದನ್ನು ಮುಂದುವರಿಸಿಕೊಂಡು ಅವರ ಹೆಸರಿಗೆ ಇನ್ನೂ ಗೌರವ ಬರೋ ರೀತಿಯಲ್ಲಿ ನಡೆಸ್ಕೊಂಬರ್ತಾರೆ. ನಮಗೆಲ್ಲ ಗೊತ್ತೇ ಇದೆ. ಅವರ ಈ ಒಂದು ಕಾರ್ಯ ಮುಂದೂ ಕೂಡ ಆ ಹಾಸ್ಪಿಟ್ಲ ಪ್ರತಿಷ್ಠಿತವಾದಂಥ ಒಂದು ಹಾಸ್ಪಿಟ್ಲು ಮತ್ತು ಕಾಲೇಜು ನಮ್ಮ ರಾಜ್ಯದಲ್ಲದು. ಜಾಲಪ್ಪರ ಹೆಸರನ್ನು ಕೀರ್ತಿಯನ್ನು ಹೆಚ್ಚು ಮಾಡೋ ರೀತಿಯಲ್ಲಿ ನಮ್ಮ GH ನಾಗರಾಜ್ ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅವ್ರ ಧನ್ಯವಾದಗಳನ್ನು ಹೇಳ್ತೀನಿ ಈ ಮೂಲಕ. ಪಾಪ ಇದೆಲ್ಲ ಬಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಉಚಿತವಾಗಿ ಏನು ಬೇಕಾದ್ರೂ ಕೂಡ ನಾವು ಸೌಲಭ್ಯ ಕೊಡ್ತೀವಿ, ಬಂದು ಅಡ್ಮಿಟ್ ಆಗಿ ಬೆಂಗಳೂರಿಗೆ ಯಾಕೆ ಹೋಗ್ಬೇಕಾದ್ರೆ 2-2.5 ಗಂಟೆ ಬೇಕು, ಅಲ್ಲಿ ಬೇಕಾಯ್ತದೆ, ಇಲ್ಲಿಂದ 1 ಗಂಟೆ 1.25 ಗಂಟೆ ಒಳಗೆ ನಮ್ಮ ಹಾಸ್ಪಿಟ್ಲಿಗೆ ಬರ್ತೀರಿ ಅಂತ ಅಂದ್ಬಿಟ್ಟು ಅವರೆಲ್ಲ ನಿಮಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ತಾಲೂಕಿನ ಮೇಲೂ ಕೂಡ ನಾಗರಾಜರು ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಅವರ ಪೂರ್ವಜರು ಇದೇ ಒಂದು ತೊಂಡೇಬಾವಿ ಹೋಬಳಿಯಿಂದ ಬೆಳೆದು ಹುಟ್ಟಿದ್ರಿಂದ ಅವರಿಗೆ ಹಿರೀಕರು ಪೂರ್ವಿಕರು ಹುಟ್ಟಿದಂಥ ಜಾಗ ಅಂದ್ಬಿಟ್ಟು ಅವ್ರಿಗೆ ವಿಶೇಷವಾದ ಅಭಿಮಾನ ಇದೆ. ಅವರ ಅಭಿಮಾನ, ಅವರೇನು ಇಟ್ಕೊಂಡಿದ್ದ ಪ್ರೀತಿಯನ್ನು ಅದನ್ನು ಅವರ ಹಾಸ್ಪಿಟ್ಲನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನಾವು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಅಂತ ಹೇಳ್ತಾ ನಾನು ಈಗ ತಾನೇ ಹೇಳ್ತಾ ಇದ್ದೆ ಹಿತೇಶ್ ಗೋಯಲ್ ಅವ್ರಿಗೆ, ನಿಮ್ಮ ಕಾರ್ಖಾನೆಯ ಬಗ್ಗೆ
ಸಾಮಾನ್ಯವಾಗಿ ಅನೇಕ ದೂರುಗಳು ಬೇಕಾದ್ರೆ ಯಾಕೆಂದರೆ ಸಿಮೆಂಟ್ ಕಾರ್ಖಾನೆ ಅಂದರೆ ಗೊತ್ತೇ ಇದೆ, ಪೊಲ್ಯೂಷನ್ಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿರ್ತವೆ. ಇಲ್ಲಿಂದ 5-6-7 ಕಿಲೋಮೀಟ್ರ್ವರೆಗೂ ಕೂಡ ಸುತ್ತಮುತ್ತ 6-7 ಕಿಲೋಮೀಟ್ರಿಗೆ ಸ್ವಲ್ಪ ಪೊಲ್ಯೂಷನ್ ವಿಚಾರದಲ್ಲಿ ಆರೋಗ್ಯ ಸಂಬಂಧಪಟ್ಟಂಗೆ ತೊಂದರೆ ಆಗೋದು ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೆ ಅವ್ರಿಗೆ, ನೀವೇನೋ ಒಂದು 2 ಕೋಟಿ 2.5 ಕೋಟಿ 3 ಕೋಟಿ ಕೊಡೋದಲ್ಲ, ಯಾವುದನ್ನ ಈ CSR ಫಂಡು ಇಲ್ಲಿ ಬರೋ ಆದಾಯನ ಇಲ್ಲಿ ಏನು ನೀವು ಪ್ರಾಫಿಟ್ ಮಾಡ್ತೀರಿ ಅದ್ರ ಪ್ರಕಾರ ಏನು 2% ಏನು ಕೊಡಬೇಕಾಗ್ತದೆ, ಅದನ್ನು ಸುಮಾರು ಒಂದು 8-10 ಕೋಟಿ ಬರ್ಬೋದು. ಅದರ ಲೆಕ್ಕಾಚಾರ ನನ್ನ ಅಂದಾಜು ಪ್ರಕಾರ ಅಷ್ಟನ್ನು ಕೂಡ ನಮ್ಮ ತಾಲೂಕಿಗೆ ನಮ್ಮ ಬಡ ತಾಲೂಕು ಮತ್ತು ಆರ್ಥಿಕವಾಗಿ ಹಿಂದುಳಿದಿದೆ, ಆ ತಾಲೂಕಿಗೆ ಕೊಡುವಂಥ ವ್ಯವಸ್ಥೆನ ನಿಮ್ಮ ಹೆಡ್ ಆಫೀಸ್ಗೆ ನೀವು ಲೆಟ್ರ್ ಬರೀರಿ. ನಾನು ಕೂಡ ಲೆಟ್ರ್ ಬರೀತೀನಿ. ನಾನು MLA ಆಗಿ ನಿಮ್ಮ ಹೆಡ್ ಆಫೀಸ್ಗೆ ನಾನು ಲೆಟ್ರ್ ಹಾಕ್ತೀನಿ, ನೀವು ಕೂಡ ಲೆಟ್ರ್ ಹಾಕಿ. ನಮ್ಮ ತಾಲೂಕು ಆರ್ಥಿಕವಾಗಿ ಹಿಂದುಳಿದಿದೆ. ಸುಮಾರು 10 ಕೋಟಿ ಜನ ವರ್ಷಕ್ಕೆ ನಮ್ಮ ಸುತ್ತಮುತ್ತ ಸ್ಕೂಲ್ಗಳಿಗಾಗ್ಬೋದು, ಲೆಟ್ರಿನ್ ರೂಮ್ಗಳಿಗಾಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಹಾಸ್ಪಿಟ್ಲ್ ವ್ಯವಸ್ಥೆಗಾಗ್ಬೋದು, ಹೆಲ್ತ್ಗೆ ಸಂಬಂಧಪಟ್ಟಂಗೆ ಇರ್ಬೋದು, ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಸಾಕ್ಷೀಭೂತವಾಗಿ ಕಾಣಬೇಕು. ಯಾವುದೋ ಸಣ್ಣ ಸಣ್ಣ ನಾವು ಯಾವುದೋ ರೈತರಿಗೆ ಇದನ್ನು ಕೊಟ್ಟು ಸ್ಪ್ರಿಂಕ್ಲರ್ ಕೊಟ್ಟು ಇನ್ನೊಂದು ಮಾಡ್ದೋ ಗಿಡ ಬೆಳೆಸ್ತೋ ಅನ್ನೋದು ಬದಲು ಜನಕ್ಕೆ ಸಾಕ್ಷಿಯಾಗಿ ಕಾಣುವಂಥ ಕೆಲಸಗಳನ್ನು ನಿಮ್ಮ ಅದಾನಿ ಕಂಪ್ನಿಯಿಂದ ಮಾಡಿಸ್ಕೊಡಿ. ಸಾಕ್ಷಿಯ ಕಣ್ಣು ನೋಡಿ ಜನಕ್ಕೆ ನಿಮ್ಮ ಹೆಸರನ್ನೇ ಬನ್ನಿ, ನೀವೇ ಉದ್ಘಾಟನೆ ಮಾಡಿ, ನಿಮ್ಮ ಹೆಸರನ್ನೇ ಹಾಕ್ತೀವಿ. ನಮ್ಮ ಹೆಸರು ಯಾವುದು ಬೇಕಾಗಿಲ್ಲ, ಸುಮ್ಮನೆ ಬಂದು ನಿಮಗೆ ಬೆಂಬಲ ಕೊಡ್ತೀವಿ. ಪ್ರತಿಯೊಂದರೂ ಅದಾನಿ ಅಂತಲೇ ಹಾಕಿ, ಎಲ್ಲ ಹಾಕಿ ಕೆಲಸ ಮಾಡಿಕೊಡಿ. ಯಾರು ಕೆಲಸ ಮಾಡಿದ್ರು ಕೂಡ ಜನಕ್ಕೆ ಅನುಕೂಲ ಆದರೂ ಸಾಕು. ನಮಗೆ ಯಾರ ಹೆಸರು ಬೇಕಾದ್ರೆ ನೀವು ಮಾಡಿ, ನಿಮ್ಮ ಕಂಪ್ನಿ ಹೆಸರನ್ನೇ ಹಾಕಿ. ನಿಮ್ಮ ನೋಡಿ, ಇಂಥ ಅದಾನಿ ಕಂಪ್ನಿಯವರು ಇಷ್ಟೆಲ್ಲ ಮಾಡಿದ್ರು ಕೊಟ್ಟು ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪೊಲ್ಯೂಷನ್ ಅದು ಇದು ಅಂತ ನೀವೇನು ದೂರ್ತೀರಿ, ಅಷ್ಟೇ ಸಹಾಯ ಸಹಕಾರವನ್ನು ನಮ್ಮ ತಾಲೂಕಿಗೆ ಮಾಡ್ತಾರೆ ಅಂತ ಹೇಳ್ಕೊಳ್ಳೋಕ್ಕೆ, ಜನಕ್ಕೆ ಉತ್ತರ ಹೇಳೋಕ್ಕೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಅದರಿಂದ ನೀವು ಜನಗಳ ಬಗ್ಗೆ ಒಂದು ಗೌರವ ಇಟ್ಕೊಂಡು ಅವರ ಆರೋಗ್ಯ ದೃಷ್ಟಿಯಿಂದ ನಮ್ಮ ತಾಲೂಕಿನಲ್ಲಿ ಇಂಡಸ್ಟ್ರಿನ 100 ಎಕರೆ ಸ್ಥಾಪನೆ ಮಾಡಿದಿರಿ. ನಮ್ಮ ಜನಕ್ಕೂ ಕೂಡ ಏನು ನಿಮ್ಮ ಸೋಷಿಯಲ್ ಇದರ CSR ಫಂಡ್ ಬರ್ತದೆ ಅದನ್ನು ಇಡೀ ನಮ್ಮ ತಾಲೂಕಿಗೆ ಅನುಕೂಲ ಆಗಿ, ಅದನ್ನು ವಿಶೇಷವಾಗಿ ನಮ್ಮ ತೊಂಡೆಬಾವಿಗೆ ಅನುಕೂಲ ಆಗಿ, ಹೋಬಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಮುಂದೆ ನಿಮ್ಮ ಹೆಡ್ ಆಫೀಸಿಗೆ ಬರೆದು, ನಿಮ್ಮ ಆಡಳಿತ ಮಂಡಳಿ ಬರೆದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರಿ. ಹೆಲ್ತ್ ಒಂದು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀರಿ. ಅದು ನಮ್ಮ ನಾಗರಾಜ್ ಅವರ ಸ್ನೇಹ ಹಸ್ತದಿಂದ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಮಳೆ ಇರೋದ್ರಿಂದ ಕಡಿಮೆ ಆಗಿದೆ ಜನ. ಖಂಡಿತ 3 ಗಂಟೆ 2:30-3 ಗಂಟೆವರೆಗೂ ಜನ ಬರ್ತಾ ಇರ್ತಾರೆ. ಮಳೆಗಳ ಇಲ್ಲಿಂದ ಆಶಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.